ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನಿನ್ನೆ ಏನೆಲ್ಲ ಪ್ರಮುಖ ವಿದ್ಯಮಾನಗಳು ಆಗಿದೆ, ಇವತ್ತು ಏನೆಲ್ಲ ಆಗಬಹುದು, ಕಂಪ್ಲೀಟ್ ಮಾಹಿತಿಯನ್ನ 30 ನಿಮಿಷದಲ್ಲಿ ನಿಮ್ಮ ಮುಂದೆ ಫಟಾಫಟ್ ಅಂತ ಇಡ್ತೀವಿ. ಇದೀಗ ಒಂದೊಂದೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸಿಎಂ ಯಡಿಯೂರಪ್ಪ ಇವತ್ತು ಸಂಪುಟ ವಿಸ್ತರಣೆ ಸಂಬಂಧ ದೆಹಲಿಗೆ ತೆರಳಲಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಎಸ್ವೈ, ಸಂಪುಟ ವಿಸ್ತರಣೆ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಜೊತೆಗೂ ಚರ್ಚೆ ಮಾಡ್ತೀನಿ ಅಂತ ಬಿಎಸ್ವೈ ಹೇಳಿದ್ರು. ನಾಳೆ ದೆಹಲಿಯಿಂದ ವಾಪಸ್ ಬಂದು ಇನ್ನೆರಡು ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದಾಗಿ ಹೇಳಿದ್ರು. ಮಾರ್ಚ್ 5ರಂದು ಬಜೆಟ್ ಮಂಡನೆ ಮಾಡ್ತೀನಿ. ಬಜೆಟ್ನಲ್ಲಿ ಕೃಷಿಗೆ, ನೀರಾವರಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತೆ. ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ನಾಳೆ ನಡ್ಡಾ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಇನ್ನೊಂದೆರಡು ದಿವಸದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಡೆಲ್ಲಿಗೆ ಹೋಗಿ ನಾಡಿದ್ದು ವಾಪಸ್ಸು ಬೆಂಗಳೂರು ಬರ್ತಾ ಇದ್ದೇನೆ. ಸದನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಶಾಸಕರು ಅಡ್ಡಿಪಡಿಸಬಾರದು. ಅವರು ಭಾಷಣ ಮಾಡುವಾಗ ಯಾವುದೇ ಕ್ರಿಯಾಲೋಪ ಎತ್ತಿ ಭಾಷಣವಾಗಲಿ ಅಥವಾ ಎದ್ದು ನಿಂತು ಮಾತನಾಡೋದಾಗ್ಲಿ ಮಾಡಬಾರದು. ರಾಜ್ಯಪಾಲರು ವಿಧಾನಸಭೆ ಪ್ರವೇಶಿಸಿ ನಂತರ ಭಾಷಣ ಮುಗಿಸಿ ವಾಪಸ್ ಹೋಗೋ ತನಕ ಅಡ್ಡಿಪಡಿಸಬಾರದು. ಒಂದ್ ವೇಳೆ ಎದ್ದು ನಿಂತು ಅಡ್ಡಿಪಡಿಸಿದ್ರೆ ಅದು ಸದನ ಆದೇಶದ ತೀವ್ರ ಉಲ್ಲಂಘನೆ ಆಗುತ್ತೆ ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವ ಅಂತ ಪರಿಗಣಿಸಿ ಅಮಾನತು ಮಾಡಲಾಗುತ್ತೆ. ಅಂತವರನ್ನ ಸದನದಿಂದ ಹೊರಗಡೆ ಇರಿಸ್ತೀವಿ ಅಂತ ಕಾಗೇರಿ ತಿಳಿಸಿದ್ದಾರೆ. ಫೆಬ್ರವರಿ 17ರಿಂದ ಜಂಟಿ ಅಧಿವೇಶನ ಆರಂಭವಾಗಲಿದೆ. ಈ ವೇಳೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲ ವಜುಭಾಯಿ ವಾಲಾ ಭಾಷಣವನ್ನ ಮಾಡಲಿದ್ದಾರೆ. ಈ ವೇಳೆ ಕೂಗಿ ಗಲಾಟೆ ಮಾಡಿ ಭಾಷಣಕ್ಕೆ ಅಡ್ಡಿಪಡಿಸಿದ್ರೆ ಅಂತಹ ಶಾಸಕರನ್ನ ಅಧಿವೇಶನ ಗೊತ್ತುಪಡಿಸಿದ ಅವಧಿಗೆ ಹಾಗೂ ಉಳಿದ ಅವಧಿವರೆಗೂ ಅಮಾನತು ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಹದಾಯಿ ವಿವಾದವನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸ್ತೀವಿ ಅಂತ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಿಎಂ, ಮಹದಾಯಿ ಹೋರಾಟಗಾರರಿಗೆ ಮತ್ತೊಮ್ಮೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ತೆರಳುತ್ತಾ ಇದ್ದೀನಿ. ಈ ವೇಳೆ ಕೇಂದ್ರ ಸಚಿವರು ಹಾಗೇನೆ ಕಾನೂನು ತಜ್ಞರನ್ನ ಭೇಟಿ ಮಾಡಿ ಮಹದಾಯಿ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಈಗಾಗಲೇ ಮಹದಾಯಿ ಬಗ್ಗೆ 3-4 ಸಭೆಯನ್ನ ನಡೆಸಲಾಗಿದೆ. ಮಹದಾಯಿ ವಿಚಾರ ಇತ್ಯರ್ಥಪಡಿಸ್ತೀವಿ ಅಂತ ಯಡಿಯೂರಪ್ಪ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇನೆ. ನಮ್ಮ ಅಡ್ವೊಕೇಟ್ ಜನರಲ್ಗೆ ಹೇಳಿದ್ದೇನೆ. ನಾಳೆ ಹೋದಾಗ ಮಹದಾಯಿ ಇಶ್ಯೂ ಬಗ್ಗೆ ಸಂಬಂಧಪಟ್ಟ ನೀರಾವರಿ ಸಚಿವರ ಹತ್ರನೂ ಮಾತನಾಡ್ತೇನೆ. ಆ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ತೀನಿ. 3-4 ಮೀಟಿಂಗ್ ಆಗಿದೆ, ಮಾತಾಡಿದ್ದೇವೆ. ಡೆಲ್ಲಿಗೆ ಹೋಗಿದ್ದೇವೆ, ಮಾತಾಡ್ತೀವಿ. ಬೆಂಗಳೂರಲ್ಲಿ ತಡರಾತ್ರಿ ಭಾರೀ ಅನಾಹುತವೊಂದು ತಪ್ಪಿದೆ. 34 ಮಂದಿ ಪ್ರಯಾಣಿಕರಿದ್ದ ಬಸ್ ಬೆಂಕಿಗೆ ಆಹುತಿಯಾದರೂ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಕೊಯಮತ್ತೂರಿಗೆ ಹೋಗ್ತಾ ಇದ್ದ ಎಂಎಸ್ಎಸ್ ಹೆಸರಿನ ಬಸ್ ಮಡಿವಾಳದ ಭಾರತ್ ಬಂಕ್ನಲ್ಲಿ ಡೀಸೆಲ್ ಹಾಕಿಸಿಕೊಳ್ಳುವ ವೇಳೆ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಬಸ್ನಲ್ಲಿದ್ದ ಪ್ರಯಾಣಿಕರು ಕೆಳಗಡೆ ಇಳಿದಿದ್ದಾರೆ. ಅಷ್ಟರಲ್ಲಾಗಲೇ ಬಸ್ ಸಂಪೂರ್ಣವಾಗಿ ಹೊತ್ತಿಯುರಿದಿದೆ. ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಕೂದಲೆಳೆ ಅಂತರದಲ್ಲಿ 34 ಮಂದಿ ಪ್ರಯಾಣಿಕರು ಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ ಸುಟ್ಟು ಕರಕಲಾಗಿದೆ. 34 ಪ್ರಯಾಣಿಕರು ಬೇರೊಂದು ಬಸ್ನಲ್ಲಿ ಕೊಯಮತ್ತೂರಿಗೆ ಪ್ರಯಾಣವನ್ನು ಬೆಳೆಸಿದರು. ಬೆಂಗಳೂರಲ್ಲಿ ವಾಯು ವಿಹಾರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಸರಗಳನ್ನೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆ ಹಾಗೂ ಸಂಜೆ ಟೈಮ್ನಲ್ಲಿ ಒಂಟಿ ಮಹಿಳೆಯರು, ವಯೋವೃದ್ಧರ ಬಳಿ ಸರ ಕಿತ್ತು ಪರಾರಿಯಾಗ್ತಾ ಇದ್ದ ಫರ್ಹಾನ್ ನನ್ನ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಲಾಲ್ಬಾಗ್, ನಿಮ್ಹಾನ್ ಸುತ್ತಮುತ್ತ ಫರ್ಹಾನ್ ಗಾಂಜಾ ಮತ್ತಿನಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಚಿನ್ನ ಕಸ್ತು ಪರಾರಿಯಾಗ್ತಾ ಇದ್ದ ಫರ್ಹಾನ್ ಅನ್ನ ಪೊಲೀಸರು ಅರ್ಧ ಕಿಲೋಮೀಟರ್ ದೂರ ಚೇಸ್ ಮಾಡಿ ಬಂಧಿಸಿದ್ದಾರೆ. ಬಂಧಿತನಿಂದ 6 ಲಕ್ಷ ಮೌಲ್ಯದ ಚಿನ್ನದ ಸರ, ಕೃತ್ಯಕ್ಕೆ ಬಳಸಿದ ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಈ ಹಿಂದೆಯೂ 2-3 ಕೇಸ್ಗಳಲ್ಲಿ ಫರ್ಹಾನ್ ಪೊಲೀಸರಿಗೆ ಸೆರೆಸಿಕ್ಕಿ ಜೈಲು ವಾಸವನ್ನ ಅನುಭವಿಸಿದ್ದ. ಬೆಂಗಳೂರಲ್ಲಿ ಪ್ರತಿನಿತ್ಯ ಶೇಖರಣೆ ಆಗುವಂತ ಕಸ ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಕಸದಿಂದ ಜನರು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ಅದರಿಂದ ತಲೆನೋವು, ಕಿಡ್ನಿ, ಕೈಕಾಲು ಸೆಳೆತದಂತಹ ನರ ದೌರ್ಬಲ್ಯದಿಂದ ಬೆಂಗಳೂರು ಉತ್ತರ ಯಲಹಂಕ ತಾಲೂಕಿನ ಮಾವಳ್ಳಿಪುರ ಗ್ರಾಮದ ನಿವಾಸಿಗಳು ಬಳಲ್ತಾ ಇದ್ದಾರೆ. ಇವರೆಲ್ಲ 10 ವರ್ಷಗಳ ಹಿಂದೆ ಬಾವಿ ನೀರು ಕುಡಿತಾ ಆರಾಮಾಗಿದ್ರು. ಯಾವಾಗ ಬೆಂಗಳೂರಿನ ಕಸ ಇಲ್ಲಿ ಹಾಕೋಕೆ ಶುರುವಾಯಿತು, ಗಾಳಿ, ನೆಲ, ಜಲ ಕಲುಷಿತ ಆಗಿದೆ. ತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಗಿತಗೊಳಿಸಿದ್ರು ಅಂತರ್ಜಲ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ನೀರನ್ನ ಬಳಸ್ತಾ ಇರೋದಕ್ಕೆ ಹಲವರು ಕಾಯಿಲೆಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆರೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದೆ. ಆದರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಕೋಟೆಯಲ್ಲಿ
ಪುರಾತನ ಕಾಲದ ಬಹುದೊಡ್ಡ ಕೆರೆಯನ್ನೇ ಪ್ರಭಾವಿಗಳು ನುಂಗಿ ನೀರು ಕುಡಿದಿದ್ದಾರಂತೆ. ಇಲ್ಲಿನ ದಂಡಿನಮ್ಮ ದೇವಾಲಯದ ಸರ್ವೆ ನಂಬರ್ 56ರಲ್ಲಿ 30 ಎಕರೆ ಕೆರೆಯನ್ನ ಪಕ್ಕದಲ್ಲೇ ಇರೋ 4-5 ರೈತರು ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒತ್ತುವರಿ ಮಾಡಿರುವಂತ ಜಾಗದಲ್ಲಿ ಗದ್ದೆ, ತೋಟ ಮಾಡಿ ಸಿಲ್ವರ್, ತೆಂಗು ಸೇರಿದಂತೆ ವಿವಿಧ ಮರಗಳನ್ನ ಬೆಳೆದಿದ್ದಾರೆ. ಹೀಗಾಗಿ 30 ಎಕರೆಯಷ್ಟು ಇದ್ದ ಕೆರೆ ಇದೀಗ ಕೇವಲ 10ರಿಂದ 12 ಎಕರೆ ಮಾತ್ರ ಉಳ್ಕೊಂಡಿದೆ. ಉಳಿದಿರೋ ಕೆರೆಯಲ್ಲೂ ಸಂಪೂರ್ಣ ಹೂಳು ತುಂಬಿಕೊಂಡ್ಬಿಟ್ಟಿದೆ. ಹೀಗಾಗಿ ಕೂಡಿಗೆ, ಹೆಗ್ಗಡಹಳ್ಳಿ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಕೊರತೆ ಎದುರಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಬಳ್ಳಾರಿಯ ಕೂಡ್ಲಿಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನನ್ನ ಬಂಧಿಸಲಾಗಿದೆ. ಕಳೆದೊಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ವೆಂಕಟೇಶ್ ನಾಯ್ಕನನ್ನ ಪೊಲೀಸರು ಬೆಂಗಳೂರಲ್ಲಿ ಬಂಧಿಸಿದ್ದಾರೆ. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಬೆಣ್ಣೆ ಕೊಟ್ರೇಶ್ ಮೇಲೆ ಹಲ್ಲೆ ಮಾಡಿ ಹಣ ಕಸ್ಕೊಂಡು ಹೋದ ಆರೋಪದ ಮೇಲೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ವೆಂಕಟೇಶ್ ನಾಯ್ಕ್ ಹಾಗೆಯೇ ಬೆಣ್ಣೆ ಕೊಟ್ರೇಶ್ ಮಧ್ಯೆ ಹಣಕಾಸು ವ್ಯವಹಾರ ಇತ್ತು. ಸೀಡ್ಸ್ ಕಂಪನಿ ಜೊತೆಗಿನ ವ್ಯವಹಾರದಲ್ಲಿ ಬೆಣ್ಣೆ ಕೊಟ್ರೇಶ್ 5 ಲಕ್ಷ ಹಣ ಕೊಡಬೇಕು ಅಂತ ವೆಂಕಟೇಶ್ ನಾಯ್ಕ್ ಆರೋಪವನ್ನ ಮಾಡಿದ್ರು. ಈ ಹಣಕಾಸು ಸಂಬಂಧ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಜನವರಿ 3ರಂದು ಕೊಟ್ಟೂರು ಪಟ್ಟಣದ ಬ್ಯಾಂಕ್ ಮುಂದೆ ಬೆಣ್ಣೆ ಕೊಟ್ರೇಶ್ ಮೇಲೆ ಹಲ್ಲೆ ನಡೆಸಿ ಹಣ ಕಿತ್ಕೊಂಡು ವೆಂಕಟೇಶ್ ಪರಾರಿಯಾಗಿದ್ದ. ಬಾಗಲಕೋಟೆಯಲ್ಲಿ ಮದ್ಯಮುಕ್ತ ಕರ್ನಾಟಕಕ್ಕೆ ಆಗ್ರಹಿಸಿ ಮಹಿಳೆಯರು 3ನೇ ದಿನವೂ ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ರಸ್ತೆ ಪಕ್ಕದಲ್ಲಿ ಉಳ್ಕೊಂಡಿರುವಂತಹ ನೂರಾರು ಮಹಿಳೆಯರು ಹಾಡಿನ ಮೂಲಕ ವಿಶಿಷ್ಟವಾಗಿ ಪ್ರತಿಭಟನೆಯನ್ನ ನಡೆಸಿದರು. ಸಾರಾಯಿ ನಿಷೇಧದ ಕುರಿತು ಹಾಡು ಹಾಡಿದ ಮದ್ಯ ನಿಷೇಧ ಆಂದೋಲನದ ಹೋರಾಟಗಾರ್ತಿಯರು ಕೂಡಲ ಸಂಗಮದಲ್ಲಿ ನದಿಯ ದಡದ ಬಳಿಯೇ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. 100ಕ್ಕೂ ಹೆಚ್ಚು ಮಹಿಳೆಯರು ಬಸವಣ್ಣನವರ ಐಕ್ಯ ತಾಣ ಕೂಡಲ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಕಳೆದ 3 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಮದ್ಯ ನಿಷೇಧ ಆಂದೋಲನಕ್ಕೆ 15ಕ್ಕೂ ಹೆಚ್ಚು ಸಂಘಟನೆಗಳು ಸಾಥನ್ನ ಕೊಟ್ಟಿವೆ. ಮುಸ್ಲಿಂ ಮಹಿಳೆಯರು ಮಸೀದಿಗೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಬಹುದು ಮತ್ತು ಇದಕ್ಕೆ ವಿರುದ್ಧವಾಗಿರುವಂತಹ ಫತ್ವಾವನ್ನ ನಿರ್ಲಕ್ಷಿಸಿ ಅಂತ ಅಖಿಲ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿರುವಂತಹ ಮುಸ್ಲಿಂ ಕಾನೂನು ಮಂಡಳಿ ಮುಸ್ಲಿಂ ಮಹಿಳೆಯರ ಮಸೀದಿ ಪ್ರವೇಶಕ್ಕೆ ಅವಕಾಶ ಮುಕ್ತವಾಗಿದೆ. ಮಸೀದಿಗೆ ಬರೋದು ಕಡ್ಡಾಯ ಏನಿಲ್ಲ, ಬದಲಿಗೆ ಮನೆಯಲ್ಲೂ ಕೂಡ ಪ್ರಾರ್ಥನೆ ಸಲ್ಲಿಸಲು ಆಯ್ಕೆ ಕೂಡ ಇದೆ ಅಂತ ಹೇಳಿದೆ. ಮಹಿಳೆಯರಿಗೂ ಮಸೀದಿ ಪ್ರವೇಶಕ್ಕೆ ಅವಕಾಶ ನೀಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುವಂತೆ ಕೋರಿ ಮುಸ್ಲಿಂ ಮಹಿಳೆಯರು ಸಲ್ಲಿಸಿದ್ದ ಅರ್ಜಿಗೆ ಮುಸ್ಲಿಂ ಕಾನೂನು ಮಂಡಳಿ ಸುಪ್ರೀಂ ಕೋರ್ಟ್ಗೆ ಈ ರೀತಿ ಹೇಳಿದೆ. ಈ ವಿಚಾರದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡೋದನ್ನ ವಿರೋಧಿಸಿದ ಎಐಎಂಪಿಎಲ್ಬಿ ಮಸೀದಿ ಖಾಸಗಿ ನಿರ್ವಹಣೆಯ ಅಂಗ ಮತ್ತು ಧಾರ್ಮಿಕ ಸ್ಥಳದ ವ್ಯವಸ್ಥೆಗೆ ನ್ಯಾಯಾಲಯ ಅಡ್ಡಿಪಡಿಸಬಾರದು ಅಂತ ಹೇಳಿದೆ. ಅಲ್ಲದೆ ಧಾರ್ಮಿಕ ವಿಷಯದಲ್ಲಿ ನ್ಯಾಯಾಲಯ ಸಲಹೆ ನೀಡಬಹುದು, ಆದರೆ ನಿರ್ದೇಶನ ನೀಡುವಂತಿಲ್ಲ ಅಂತ ಹೇಳಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಧೂಮಪಾನ ತಡೆಯುವಂತ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಸಿಗರೇಟ್ ಮಾರಾಟಕ್ಕೆ ಪರೋಕ್ಷವಾಗಿ ಕಾರಣವಾಗ್ತಾ ಇದ್ದ ಕಾಫಿ ಹಾಗೂ ಟೀ ಮಾರಾಟವನ್ನ ಉದ್ಯಾನವನದ ಒಳಗೆ ನಿಷೇಧಿಸಲಾಗಿದೆ. ಇನ್ನು ಮುಂದೆ ಉದ್ಯಾನದಲ್ಲಿ ಟೀ ಮಾರಾಟ ಮಾಡಿದ್ರೆ ದುಬಾರಿ ದಂಡ ಬೀಳಲಿದೆ. ಹಲವು ವ್ಯಾಪಾರಿಗಳು ಉದ್ಯಾನವೆಲ್ಲ ಸಂಚರಿಸಿ ಅನಧಿಕೃತವಾಗಿ ಟೀ ಮಾರ್ತಾರೆ. ಟೀ ಕುಡಿಯೋ ವೇಳೆ ಕೆಲವರು ಉದ್ಯಾನದಲ್ಲೇ ಕೂತು ಧೂಮಪಾನ ಮಾಡ್ತಾರೆ. ಟೀ ಕುಡಿದ ನಂತರ ಪ್ಲಾಸ್ಟಿಕ್ ಕಪ್ಗಳನ್ನ ಎಲ್ಲಂದರಲ್ಲಿ ಬಿಸಾಡಿ ಉದ್ಯಾನದ ಸ್ವಚ್ಛತೆಗೆ ಧಕ್ಕೆಯನ್ನ ತರ್ತಾರೆ. ಧೂಮಪಾನದಿಂದ ಉದ್ಯಾನಕ್ಕೆ ಭೇಟಿ ನೀಡುವವರಿಗೂ ಕಿರಿಕಿರಿ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಕಾಫಿ ಟೀ ಮಾರಾಟ ನಿಷೇಧಿಸಿದ್ದೀರಿ ಅಂತ ತೋಟಗಾರಿಕೆ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಎಂಜಿನಿಯರಿಂಗ್ ಮತ್ತು ಇತರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮುಂದಿನ ವರ್ಷದಿಂದ ನೀಟ್ ಮಾದರಿಯಲ್ಲಿ ಒಂದೇ ದಿನ ಆಫ್ಲೈನ್ನಲ್ಲಿ ಸಾಮಾನ್ಯ ಪರೀಕ್ಷೆ ನಡೆಯಲಿದೆ. ನಿನ್ನೆ ನಡೆದಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಡಳಿತ ಮಂಡಳಿ ಸಭೆಯ ಬಳಿಕ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಈ ವಿಷಯವನ್ನು ತಿಳಿಸಿದ್ದಾರೆ. ನೀಟ್ ಪರೀಕ್ಷೆಯನ್ನ ಆಫ್ಲೈನ್ನಲ್ಲಿ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ. ಹೀಗಾಗಿ ಸಿಇಟಿಯನ್ನ ಕೂಡ ಆಫ್ಲೈನ್ನಲ್ಲೇ ನಡೆಸುವಂತ ತೀರ್ಮಾನವನ್ನು ಮಾಡಿದ್ದೀವಿ. ಇದೀಗ ನಡೆಯುತ್ತಿರುವಂತಹ 2 ದಿನಗಳ ಪರೀಕ್ಷೆ ಬದಲಿಗೆ ಒಂದೇ ದಿನ ಪರೀಕ್ಷೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಇಎ ವತಿಯಿಂದ ಹಲವು ಇಲಾಖೆಗಳಿಗೆ ಏಕಕಾಲದಲ್ಲಿ ಪರೀಕ್ಷೆ ಆಯ್ಕೆ ನಡೆಸುವ ಸಲುವಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಆವರಣದಲ್ಲಿ ಪ್ರತ್ಯೇಕ ಸ್ಥಳಾವಕಾಶವನ್ನ ನೀಡಲಾಗುತ್ತೆ. ಈಗಿರುವಂತಹ ಸಿಇಟಿ ಕಟ್ಟಡದಲ್ಲೂ ಕೂಡ 4.5 ಕೋಟಿ ವೆಚ್ಚದಲ್ಲಿ ಇನ್ನೊಂದು ಮಹಡಿ ನಿರ್ಮಿಸಲಾಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯುವತಿ ಮೇಲೆ ಆಸಿಡ್ ದಾಳಿ ನಡೆಸಿ ಪರಾರಿಯಾಗಿದ್ದ 28 ವರ್ಷದ ಯುವಕ ಪ್ರಸಾದ್ ಚಿಕ್ಕಳ್ಳಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾವೇರಿ ನಗರದ ಕಟ್ಟಿಮನಿ ಗ್ಯಾರೇಜ್ ಬಳಿ ಬಸ್ ಇಳಿದು ಮನೆಗೆ ತೆರಳುತ್ತಾ ಇದ್ದ 24 ವರ್ಷದ ಯುವತಿ ಮೇಲೆ ಆಸಿಡ್ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಬಳಿಕ ಅಲ್ಲಿಂದ ಆರೋಪಿ ಪ್ರಸಾದ್ ಪರಾರಿಯಾಗಿದ್ದ. ಸಿಪಿಐ ಪ್ರಭಾವತಿ ನೇತೃತ್ವದಲ್ಲಿ ಆರೋಪಿಯನ್ನ
ಶಿಕಾರಿಪುರ ತಾಲೂಕಿನಲ್ಲಿ ಬಂಧಿಸಲಾಗಿದೆ. ಆಸಿಡ್ ದಾಳಿಗೆ ಒಳಗಾಗಿರುವಂತಹ ಯುವತಿಗೆ ಕಣ್ಣು, ಮುಖ, ಕೈ ಭಾಗಕ್ಕೆ ಗಾಯವಾಗಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು, ಕ್ರೂರಿಗೆ ಜಾಮೀನು ಕೂಡ ಸಿಗದ ರೀತಿಯಲ್ಲಿ ಶಿಕ್ಷೆ ವಿಧಿಸಬೇಕು ಅಂತ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪ್ರತಿಭಟನಾಕಾರರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ಮಾರ್ಟ್ ಸಿಟಿ ಯೋಜನೆಗೆ ಬೆಳಗಾವಿ ಆಯ್ಕೆಯಾದ ಪ್ರಗತಿ ಕೆಲಸ ಆರಂಭವಾಗಿದೆ. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನಕ್ಕೆ ಕೇಂದ್ರ, ರಾಜ್ಯ ಸರ್ಕಾರದಿಂದ 960 ಕೋಟಿ ಹಣ ಈವರೆಗೆ ಬಿಡುಗಡೆಯಾಗಿದೆ. ಈ ಪೈಕಿ 100 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ರಸ್ತೆ, ಅಂಡರ್ ಗ್ರೌಂಡ್ ಗ್ಯಾಸ್ ಕೇಬಲ್, ಹಾಗೆಯೇ ಹೆರಿಟೇಜ್ ಪಾರ್ಕ್, ಬಸ್ ನಿಲ್ದಾಣದ ಅಭಿವೃದ್ಧಿ, ಬಹುಮಹಡಿ ಕಟ್ಟಡ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಕಮಾಂಡ್ ಹಾಗೆಯೇ ಕಂಟ್ರೋಲ್ ಸೆಂಟರ್ ಅನ್ನು ಸಿಎಂ ಯಡಿಯೂರಪ್ಪ ಲೋಕಾರ್ಪಣೆ ಮಾಡಿದರು. ಅಷ್ಟೇ ಅಲ್ಲ, ಸೆಂಟರ್ ಹೇಗೆ ಕಾರ್ಯನಿರ್ವಹಿಸಲಿದೆ ಎಂಬ ಪ್ರಾತ್ಯಕ್ಷಿಕೆಯನ್ನ ಸಿಎಂ ವೀಕ್ಷಣೆ ಮಾಡಿದರು. ಬೆಳಗಾವಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೀತಾ ಇದ್ದು, ಇದಕ್ಕೆ ಮತ್ತಷ್ಟು ವೇಗ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೋಟೆನಾಡು ಚಿತ್ರದುರ್ಗದ ಮಿನಿ ಊಟೆ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಜೋಗಿಮಟ್ಟಿ ವನ್ಯಜೀವಿ ಧಾಮದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಒಂದು ಕಾಣಿಸಿಕೊಂಡಿದೆ. ಚಿತ್ರದುರ್ಗ ಪರಿಸರ ಪ್ರೇಮಿ ಛಾಯಾಗ್ರಾಹಕ ನಾಗರಾಜ್ ತಮ್ಮ ಕ್ಯಾಮೆರಾದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವಿನ ಚಲನವಲನಗಳನ್ನು ಸೆರೆ ಹಿಡಿದಿದ್ದಾರೆ. ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಗಾತ್ರದ ಹೆಬ್ಬಾವು ಟ್ರೆಕಿಂಗ್ ಝೋನ್ನಲ್ಲಿ ಕಾಣಿಸಿರುವುದು ಭಯ ಹುಟ್ಟಿಸಿದೆ. ಇನ್ನು ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಜೋಗಿಮಟ್ಟಿ ಅರಣ್ಯ ಪ್ರದೇಶಕ್ಕೆ ಜನರು ವಾಯು ವಿಹಾರಕ್ಕೆ ತೆರಳುವ ಜಾಗ ಕೂಡ ಇದಾಗಿದೆ. ಈ ಸ್ಥಳದಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿರುವುದು ಸಾರ್ವಜನಿಕರಲ್ಲಿ ಗಾಬರಿ ಮೂಡಿಸಿದೆ. ಸ್ವಿಟ್ಜರ್ಲ್ಯಾಂಡ್ ಕಂಪನಿಯ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ನೂರಾರು ಭದ್ರತಾ ಸಿಬ್ಬಂದಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಗದಗ ಜಿಲ್ಲೆಯ ಮುನ್ನರ್ಗಿ ತಹಶೀಲ್ದಾರ್ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೀತಾ ಇದ್ದು, ನಮ್ಮನ್ನ ಭದ್ರತಾ ಕೆಲಸಕ್ಕೆ ಖಾಯಂಗೊಳಿಸಬೇಕು ಹಾಗೂ ಕಾರ್ಮಿಕ ನೀತಿಯಡಿ ಬರುವಂತ ಎಲ್ಲ ಅನುಕೂಲತೆಗಳನ್ನು ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡಿದ್ದಾರೆ. ಕಪ್ಪತ್ತಗುಡ್ಡದ ಮಡಿನಲ್ಲಿ ಇರುವಂತಹ ಸ್ವಿಟ್ಜರ್ಲ್ಯಾಂಡ್ ಒಡೆತನದ ಪವನ ವಿದ್ಯುತ್ ಗಾಳಿ ಯಂತ್ರಗಳು ಸ್ಥಾಪನೆಯಾಗಿದೆ. ಇವುಗಳ ಭದ್ರತೆಗಾಗಿ ಸುತ್ತಮುತ್ತಲಿನ ಗ್ರಾಮಗಳ ಬಡ ಕುಟುಂಬದ ನೂರಾರು ಜನರು ಸೆಕ್ಯೂರಿಟಿ ಗಾರ್ಡ್ ಆಗಿ 13 ವರ್ಷಗಳಿಂದ ಸೇವೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದರೆ ಇದೀಗ ಕಂಪನಿ ಆಡಳಿತ ಮಂಡಳಿ ದಿಢೀರಂತ ಭದ್ರತಾ ಸಿಬ್ಬಂದಿಗೆ ಗೇಟ್ ಪಾಸ್ ನೀಡೋಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಇದನ್ನ ವಿರೋಧಿಸಿ ಉತ್ತರ ಕರ್ನಾಟಕ ಮಹಾಸಭಾ ನೇತೃತ್ವದಲ್ಲಿ ಭದ್ರತಾ ಸಿಬ್ಬಂದಿ ಕುಟುಂಬ ಸಮೇತ ತಹಶೀಲ್ದಾರ್ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ವಿಕಲಚೇತನಿಗೆ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಕೆಲ ವೈದ್ಯರು ಲಂಚವನ್ನ ಪಡೀತಾ ಇದ್ದಾರೆ ಅಂತ ಆರೋಪಿಸಿ ವಿಕಲಚೇತನರ ಸಂಘ ಪ್ರತಿಭಟನೆಯನ್ನ ಮಾಡಿದೆ. ಜಿಲ್ಲಾಡಳಿತದ ಕಚೇರಿ ಮುಂದೆ ಮೌನ ಹಾಗೂ ಕೈಸನ್ನೆ ಮೂಲಕ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಲಕ್ಷ್ಮೇಶ್ವರ, ನರಗುಂದ, ಮುಂಡರ್ಗಿ, ರೋಣ, ಗಜೇಂದ್ರಗಡ ಸೇರಿದಂತೆ ಜಿಲ್ಲೆಯ ಕಿವುಡ ಹಾಗೆ ಮೂಗರಿಗೆ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಗದಗ ಜಿಲ್ಲಾ ವೈದ್ಯರು ಲಂಚದ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಮೈಸೂರು ವಾಕ್ ಹಾಗೇನೆ ಶ್ರವಣ ಸಂಸ್ಥೆಯಲ್ಲಿ ಪರೀಕ್ಷೆ ಮಾಡಿಕೊಂಡು ತಂದಿರುವಂತಹ ಪ್ರಮಾಣ ಪತ್ರ ಸರಿಯಿಲ್ಲ ಅಂತ ಹೇಳಿರೋ ವೈದ್ಯರು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೀಗೆ ಆದ್ರೆ ನಮಗೆ ಸರ್ಕಾರಿ ಸೌಕರ್ಯ ಹಾಗೇನೆ ಸರ್ಕಾರಿ ನೌಕರರಿಗೆ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಬಾಬಾ ರಾಮದೇವ್ ಆಗ್ರಹವನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಹಲವು ಸಾಧಕರಿಗೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಹಾಗೆ ಶಿವಕುಮಾರ ಸ್ವಾಮೀಜಿಗೂ ಭಾರತ ರತ್ನ ನೀಡಬೇಕು ಅಂತ ಹೇಳಿದ್ದಾರೆ. ಮಹಾಪುರುಷರಿಗೆ ನೀಡಬೇಕು ಅನ್ನೋದು ರಾಜನೀತಿಯಲ್ಲೂ ಹೇಳಲಾಗಿದೆ. ಹೀಗಾಗಿ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ರಾಮದೇವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. कुछ संतों महापुरुषों को देना चाहिए. पूज्य शिव कुमार स्वामी जी ऐसे महापुरुषों को भी भारत रत्न देना चाहिए. जब राजनीति में लोगों को दे सकते हैं तो ऐसा मैंने पिछली बार भी बोला था, तो सरकार ने कम से कम पद्म विभूषण तक तो दिया. अभी भारत रत्न के बारे में भी आगे जरूर सोचें. ತಿಂಗಳುಗಳೇ ಉರುಳಿದ್ರೂ ಪೌರತ್ವ ಕಾಯ್ದೆ ಕಿಚ್ಚು ಮಾತ್ರ ಆರ್ತಾ ಇಲ್ಲ. ದಿಲ್ಲಿಯಿಂದ ಹಿಡಿದು ಕರ್ನಾಟಕದ ಉದ್ದಗಲಕ್ಕೂ ಧರಣಿ ಪ್ರತಿಭಟನೆ ನಡೀತಾನೆ ಇದೆ. ಇಂಥ ಹೊತ್ತಲ್ಲೇ ಸಿಎಎ ವಿರೋಧಿ ನಾಟಕ ಮಾಡೋಕೆ ಹೋಗಿ ಬೀದರ್ನ ತಾಹಿನ್ ಶಿಕ್ಷಣ ಸಂಸ್ಥೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳು ಮಾಡಿದ ನಾಟಕವೊಂದು ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಶಾಲೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಸಂಭಾಷಣೆ ಬಳಸಿದ್ದು ಶಿಕ್ಷಣ ಸಂಸ್ಥೆಯನ್ನು ಮುಚ್ಚುವಂತೆ ಹಿಂದೂ ಪರ ಸಂಘಟನೆಗಳು ಪಟ್ಟಣ ಹಿಡಿದಿವೆ. ಸಿಎಎ ವಿರೋಧಿ ನಾಟಕದ ದೃಶ್ಯಗಳು ಸಾಮಾಜಿಕ ಜಾಲ
ಒಳತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ನೀಲೇಶ್ ಅನ್ನೋರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ವಿಚಾರಣೆ ಕೈಗೆತ್ತಿಕೊಂಡ ಪೊಲೀಸರು ಪಾತ್ರಧಾರಿ ಮಕ್ಕಳನ್ನ ಕರೆಸಿ ಮಾಹಿತಿಯನ್ನ ಪಡೆದಿದ್ರು. ಯಾವಾಗ ಆಕ್ರೋಶ ಹೆಚ್ಚಾಯಿತೋ ಸರ್ಕಾರಿ ಅನುದಾನದಲ್ಲಿ ನಡೀತಾ ಇರೋ ಶಾಲೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತನಿಖಾ ತಂಡವನ್ನ ಕಳಿಸಿಕೊಟ್ಟಿದ್ದಾರೆ. ಅವರು ನೀಡೋ ವರದಿ ಆಧರಿಸಿ ಕ್ರಮ ಕೈಗೊಳ್ತೀವಿ ಅಂತ ಬಿಇಒ ವಿಠೋಬಾ ಪತ್ತೋರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬಾಳೆಗದ್ದೆ ಗ್ರಾಮದಲ್ಲಿರುವಂತಹ ತೂಗು ಸೇತುವೆ ಹಾಳಾಗಿದೆ. ಕಳೆದ ವರ್ಷ ಸುರಿದ ಮಹಾಮಳೆಗೆ ತೂಗು ಸೇತುವೆ ಹಾಳಾಗಿದ್ದರಿಂದ ಈ ಭಾಗದ ಜನರ ಸಂಚಾರಕ್ಕೆ ತೊಂದರೆಯಾಗಿದೆ. ಮಳೆ ನಿಂತು 5 ತಿಂಗಳು ಕಳೆದರೂ ಈ ತೂಗು ಸೇತುವೆಯ ದುರಸ್ತಿ ಮಾತ್ರ ಮಾಡಿಸಿಲ್ಲ. ಬಾಳೆಗದ್ದೆ ಗ್ರಾಮಕ್ಕೆ ಹೋಗಬೇಕು ಅಂದ್ರೆ ತೂಗು ಸೇತುವೆಯ ಆಸರೆ. ಇದೀಗ ಸೇತುವೆ ಇಲ್ಲದೆ ಇರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ತೆಪ್ಪದಲ್ಲೇ ಓಡಾಡ್ತಾ ಇದ್ದಾರೆ. ಬಾಳೆಗದ್ದೆಯಲ್ಲಿ ಸುಮಾರು 50 ಮನೆಗಳಿವೆ. ಊರ ಜನ ಭದ್ರಾ ನದಿ ದಾಟಿ ಹೊರಗಡೆ ಕಾಲಿಡಬೇಕು ಅಂದ್ರೆ ಇದೇ ತೆಪ್ಪವನ್ನೇ ಆಶ್ರಯಿಸಿದ್ದಾರೆ. ಬೇಸಿಗೆಯಲ್ಲಿ 40ರಿಂದ 45 ಅಡಿ ಆಳವಿರುವಂತಹ ಈ ನದಿ ಕಂಡ್ರೆ ಜನರಿಗೆ ಭಯ. ಇನ್ನು ನದಿಯಲ್ಲಿ ಮೊಸಳೆ ಕಾಟ ಬೇರೆ. ಜೀವ ಭಯದಲ್ಲೇ ಈ ನದಿಯನ್ನ ತೆಪ್ಪ ಹಾಗೂ ತಾತ್ಕಾಲಿಕವಾಗಿ ಶುರು ಮಾಡಿರುವಂತಹ ಬೋಟ್ ಮೂಲಕ ಜನರು ದಾಟಬೇಕಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸೇತುವೆ ಬಿದ್ದು ಹೋಗಿರೋ ಕಡೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಾರೆ. ಮತ್ತೆ ಮಳೆಗಾಲ ಬರೋದ್ರಲ್ಲಿ ತೂಗು ಸೇತುವೆ ರಿಪೇರಿ ಮಾಡಿಸಿ ಸರ್ಕಾರ ಜನರ ಪ್ರಾಣವನ್ನ ಉಳಿಸಬೇಕಾಗಿದೆ. ಏನು ಹೊಸ ಬಜೆಟ್ನಲ್ಲಿ ಬರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡ್ತೀವಿ. ಈಗಾಗಲೇ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಟೆಂಪ್ರರಿ ರಿಪೇರಿ ಮಾಡಿ ರೆಸ್ಟೋರೇಷನ್ ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಹಣ ಕೊಟ್ಟಿದ್ದೀವಿ. ಏಪ್ರಿಲ್ನಿಂದ ಏನು ಹೊಸ ಬಜೆಟ್ನಲ್ಲಿ ಬರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಅನುದಾನ. ಪ್ರವಾಸೋದ್ಯಮದಲ್ಲಿ ಹೊಸ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೇಶದಲ್ಲೇ ಮೊದಲ ಯೋಜನೆ ಮರದ ಮೇಲಿನ ನಡಿಗೆ ಕೆನೋಪಿ ವಾಕ್ ನಿರ್ಮಾಣ ಮಾಡಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ದಾಂಡೇಲಿ ಮಧ್ಯದ ಕುವೇಶಿ ಗ್ರಾಮದ ಅರಣ್ಯ ಭಾಗದಲ್ಲಿ ನಿರ್ಮಾಣವಾಗಿದ್ದ ಕೆನೋಪಿ ವಾಕ್ ಈಗ ಸ್ಥಗಿತಗೊಂಡಿದೆ. ಕೆನೋಪಿ ವಾಕ್ ಸಾಗುವ ಬಹುಪಾಲು ರಸ್ತೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದೆ. ಇಲ್ಲಿ ಡಾಂಬರು ರಸ್ತೆ ನಿರ್ಮಾಣಕ್ಕೆ ನಿಯಮ ಅಡ್ಡಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಹಿಂದೇಟನ್ನ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯರು ಅಡ್ಡಪಡಿಸಿ ಕೆನೋಪಿ ವಾಕ್ ಸ್ಥಗಿತ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಅಂದ್ರೆ 1.5 ವರ್ಷಗಳ ಕಾಲ ಕೆನೋಪಿ ವಾಕ್ ಸ್ಥಗಿತವಾಗಿದೆ. ಕೆನೋಪಿ ವಾಕ್ ಬೇಗ ಆರಂಭವಾಗಲಿ ಅನ್ನೋದು ಪ್ರವಾಸಿಗರ ಆಶಯ. ಕ್ಯಾನೋಪಿ ವಾಕು ನೀವು ಹೇಳಿದಾಗೆ ಜಗತ್ತಲ್ಲಿ ಮತ್ತೊಂದು ಕಡೆ ಮಲೇಷ್ಯಾ ಇದೆ, ಮಲೇಷ್ಯಾ ಒಂದಾರೆ ಅಂದ್ರೆ ಇದು. ಹಾಗಾಗಿ ಆ ಕ್ಯಾನೋಪಿ ವಾಕ್ ಪ್ರಾರಂಭ ಆದಂತ ನೀವು ಹೇಳಿದಾಗೆ ಕೆಲವು ಅಡಚಣೆಗಳು ಬಂದು ಅದು ಬಂದಾಗಿದ್ದು ನಿಜ. ಕ್ಯಾನೋಪಿ ವಾಕ್ ಈಗಾಗಲೇ ಪ್ರಾರಂಭ ಆಗಿರುವುದು ಇಲ್ಲ, ಆ ನಿಟ್ಟಿನಲ್ಲಿ ತಯಾರಿ ನೀಡಲು ಶುರು ಆಗಿರ್ಬೋದು, ಆಗ್ತದೆ, ಆ ಸಮಸ್ಯೆ ಉಳಿದಿಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯಾಗುವುದು ಬಯಲು ಸೀಮೆಯಲ್ಲಿ. ಆದರೆ ನೀರಿನ ಬವಣೆಯಿಂದ ಹೈನೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ರೈತರಿಗೆ ಹಸುಗಳನ್ನ ಸಾಕೋದೇ ದೊಡ್ಡ ಚಿಂತೆಯಾಗಿದೆ. ಹೀಗಾಗಿ ಹೈನೋದ್ಯಮವನ್ನೇ ನಂಬಿರುವಂತಹ 90,000ಕ್ಕೂ ಅಧಿಕ ಹಾಲು ಉತ್ಪಾದಕರು ಹಸುಗಳನ್ನ ಪಕ್ಕದ ಆಂಧ್ರ ಹಾಗೂ ಮಹಾರಾಷ್ಟ್ರದ ದಲ್ಲಾಳಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಕೋಲಾರ ಹಾಲು ಒಕ್ಕೂಟಕ್ಕೆ ಮೊದಲು ದಿನವೊಂದಕ್ಕೆ 10 ಲಕ್ಷ ಲೀಟರ್ಗೂ ಅಧಿಕ ಹಾಲು ಬರ್ತಾ ಇತ್ತು. ಆದ್ರೆ ಈಗ 7,50,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಮತ್ತೊಂದು ಕಡೆ ಖಾಸಗಿ ಹಾಲು ಉತ್ಪಾದನಾ ಒಕ್ಕೂಟ ರೈತರಿಗೆ ಹೆಚ್ಚಿನ ಹಣ ನೀಡಿ ಹಾಲನ್ನ ಖರೀದಿ ಮಾಡ್ತಾ ಇದೆ. ಇದರಿಂದ ಸರ್ಕಾರದ ಹಾಲು ಒಕ್ಕೂಟಕ್ಕೆ ಹಿನ್ನಡೆಯಾಗಿದೆ. ಹೈನೋದ್ಯಮಕ್ಕೆ ಬಳಸುವಂತಹ ಆಹಾರ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಹಸಿ ಮೇವಿನ ಕೊರತೆಯೂ ರೈತರನ್ನ ಕಾಡ್ತಾ ಇದೆ. ಹೀಗಾಗಿ ಹಲವರು ಹೈನೋದ್ಯಮದ ಸಹವಾಸವೇ ಬೇಡ ಅಂತ ಹೊರ ರಾಜ್ಯದವರಿಗೆ ಹಸುಗಳನ್ನ ಮಾರ್ತಾ ಇದ್ದಾರೆ. ಇತ್ತ ಹಾಲು ಬೆಲೆ ಏರಿಕೆ ಮಾಡಿ ಸರ್ಕಾರ ಪಶು ಆಹಾರ ದರವನ್ನ ಏರಿಸಿದ್ರೆ ರೈತರಿಗೇನು ಲಾಭ ಅಂತ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರೋನಾ ವೈರಸ್ಗೆ ವಿಶ್ವವೇ ತಬ್ಬಿಬ್ಬಾಗಿ ಹೋಗಿದೆ. ಚೀನಾದಲ್ಲಂತೂ ಅಕ್ಷರಶಃ ಮಹಾಮಾರಿ ತಾಂಡವವಾಡ್ತಾ ಇದೆ. ಸಾವಿನ ಸಂಖ್ಯೆ 100ರ ಗಡಿ ದಾಟಿದ್ದು 6,000 ಮಂದಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಮಕ್ಕಳು, ವಯಸ್ಕರು, ವೃದ್ಧರು ಅನ್ನದೆ ಎಲ್ಲರೂ ಸಾಲುಗಟ್ಟಿ ಹಾಸಿಗೆ ಹಿಡಿತಾ ಇದ್ದಾರೆ. ಯಾವ ಆಸ್ಪತ್ರೆಗೆ ಹೋದ್ರೂ ಕರೋನಾ ಸೋಂಕಿತರೇ ಕಣ್ಣಿಗೆ ಕಾಣ್ತಾ ಇದ್ದಾರೆ. ವೈರಸ್ ಅಟ್ಟಹಾಸ ಶುರುವಾಗಿ ತಿಂಗಳು ಕಳೆಯೋದ್ರ ಒಳಗೆ 136 ಜನ ಸಾವಿನ ಕದ ತಟ್ಟಿದ್ರೆ 6,000 ಸೋಂಕಿತರು ನರಳಾಡ್ತಾ ಇದ್ದಾರೆ. ಕರೋನಾ ವೈರಸ್ ವಿಶ್ವವನ್ನೇ ಶೇಕ್ ಮಾಡ್ತಾ ಇದ್ರು. ಭಾರತ ಮಾತ್ರ ಹೋಮಿಯೋಪತಿ ಹಾಗೂ ಯುನಾನಿ ಔಷಧಿ ಬಳಸಿ ಕರೋನಾ ಓಡಿಸಿ ಅಂತ ಸುತ್ತೋಲೆಯನ್ನ ಹೊರಡಿಸಿದೆ. ಇಂಗ್ಲಿಷ್ ಮೆಡಿಸಿನ್ಗಿಂತ ಸಾಂಪ್ರದಾಯಿಕ ಆಯುರ್ವೇದಿಕ್ ಔಷಧಿ ಸ್ಟ್ರಾಂಗ್ ಅನ್ನೋದನ್ನ ಭಾರತ ಮನಗಂಡಿದೆ. ಹೀಗಾಗಿ ಭಾರತಕ್ಕೆ ಕರೋನಾ ಕಾಲಿಡೋಕು ಮೊದಲೇ ಅಲರ್ಟ್ ಆಗಿರೋ ಕೇಂದ್ರ ಸರ್ಕಾರ ಹೋಮಿಯೋಪತಿ ಮತ್ತು ಯುನಾನಿಯ ಮೊರೆ ಹೋಗಿದೆ. ಕರೋನಾ ವೈರಸ್ ಬರದಂತೆ ಹೇಗೆಲ್ಲ ಮುಂಜಾಗ್ರತೆ ವಹಿಸಬಹುದು ಅನ್ನೋದನ್ನ ಪ್ರತಿಯೊಬ್ಬರಿಗೂ ತಿಳಿಸೋ ಕೆಲಸ ಆಗ್ತಾ ಇದೆ. ಕಾಳುಮೆಣಸು, ಶುಂಠಿ, ತುಳಸಿ ಮುಂತಾದವುಗಳನ್ನ ಬಿಸಿ ನೀರಲ್ಲಿ ಕುದಿಸಿ ಕುಡಿಯುವಂತೆ ಸಲಹೆಯನ್ನ ನೀಡಲಾಗ್ತಾ ಇದೆ. ಶುಚಿತ್ವದ ಕಡೆಗೂ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ.
ಮ್ಯಾನ್ ವರ್ಸಸ್ ವೈಲ್ಡ್ ಸಾಕ್ಷ್ಯಚಿತ್ರದಲ್ಲಿ ಪಾಲ್ಗೊಳ್ಳಲು ಖ್ಯಾತ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಬಂಡೀಪುರಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ವಿಶೇಷ ವಿಮಾನದಲ್ಲಿ ಬಂದ ನಟ ಅಕ್ಷಯ್ ಕುಮಾರ್ ಮೈಸೂರಿನಿಂದ ರಸ್ತೆ ಮಾರ್ಗವಾಗಿ ಚಾಮರಾಜನಗರ ಜಿಲ್ಲೆಯ ಬಂಡೀಪುರಕ್ಕೆ ಆಗಮಿಸಿ ಇಲ್ಲಿನ ಸೆರಾಯ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಹುಲಿ ರಕ್ಷಿತಾರಣ್ಯದಲ್ಲಿ ಖ್ಯಾತ ವನ್ಯ ಸಾಹಸಿ ಬೇರ್ ಗ್ರಿಲ್ಸ್ ನಿರ್ದೇಶನದಲ್ಲಿ ಮ್ಯಾನ್ ವರ್ಸಸ್ ವೈಲ್ಡ್ ಕುರಿತ ಸಾಕ್ಷ್ಯಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಈಗಾಗಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಚಿತ್ರೀಕರಣ ಮುಗಿಸಿ ಚೆನ್ನೈಗೆ ವಾಪಸ್ ಹೋಗಿದ್ದಾರೆ. ಅಕ್ಷಯ್ ಕುಮಾರ್ ಇವತ್ತು ಮಧ್ಯಾಹ್ನದವರೆಗೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೇರ್ ಗ್ರಿಲ್ಸ್ ಅವರು ಜಿಮ್ ಕಾರ್ಬೆಟ್ ದಟ್ಟಾರಣ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸುತ್ತಾಡಿ ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಕುರಿತು ಸಂವಾದವನ್ನು ನಡೆಸಿಕೊಂಡಿದ್ದಾರೆ. ಹಾಲಿವುಡ್ ಸ್ಟಾರ್ ನಿಕ್ ಜೋನಾಸ್ ಜೊತೆಗೆ ಮದುವೆಯಾದ ಬಳಿಕ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಹಾಲಿವುಡ್ನಲ್ಲೇ ಸೆಟಲ್ ಆಗೋ ಮುನ್ಸೂಚನೆಯನ್ನ ತೋರಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಇಂಗ್ಲಿಷ್ ಸಿನಿಮಾಗಳಲ್ಲಿ ಕೆಲಸ ಸಿಗ್ತಾ ಇದೆ. ಕಳೆದ ವರ್ಷವಷ್ಟೇ ಬೇವಾಜ್ ಚಿತ್ರದಲ್ಲಿ ನಟಿಸಿದ್ದ ಪ್ರಿಯಾಂಕಾ ಈಗ ಹಾಲಿವುಡ್ನ ಮೋಸ್ಟ್ ಸಕ್ಸಸ್ಫುಲ್ ಮ್ಯಾಟ್ರಿಕ್ಸ್ ಸಿನಿಮಾ ಸರಣಿ ಸೇರುವಂತ ಸಾಧ್ಯತೆ ಇದೆ. 2003ರವರೆಗೂ ಮ್ಯಾಟ್ರಿಕ್ಸ್ ಸರಣಿಯ 3 ಚಿತ್ರಗಳು ರಿಲೀಸ್ ಆಗಿದ್ದು ಎಲ್ಲವೂ ಸೂಪರ್ ಹಿಟ್ ಆಗಿದ್ವು. ಈಗ 16 ವರ್ಷಗಳ ಬಳಿಕ ಕಿಯಾನು ರೀವ್ಸ್ ಮತ್ತೆ ಮ್ಯಾಟ್ರಿಕ್ಸ್ ಚಿತ್ರಕ್ಕೆ ಸೈನ್ ಮಾಡಿದ್ದು ಪ್ರಿಯಾಂಕಾ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚಿತ್ರತಂಡದ ಜೊತೆ ಪಿಗಿ ಮಾತುಕತೆ ಕೂಡ ನಡೆದಿದೆಯಂತೆ. 2021ರಲ್ಲಿ ಮ್ಯಾಟ್ರಿಕ್ಸ್ 4 ರಿಲೀಸ್ ಆಗಲಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಮೋದಿ 10 ಸರ್ಪ್ರೈಸ್ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.